ಪಕ್ಕದ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣ ಮತ್ತೊಮ್ಮೆ ವರ್ಟಿಕಲಿ ಸ್ಪ್ಲಿಟ್ ಆಗೋ ಸಿಚುವೇಶನ್ನಿಗೆ ಬಂದು ನಿಂತಿದೆ. 9 ಸಂಸದರ ಪೈಕಿ 6 ಸಂಸದರು ಅವರ ಜೊತೆಗಿಲ್ಲ. 9 ಪೈಕಿ 6 ಸಂಸದರು ಅವರ ಜೊತೆಗಿಲ್ಲ. ಬಿಟ್ಟು ಹೋಗೋದಕ್ಕೆ ಅವರು ಕೊಟ್ಟಿರುವ ಕಾರಣ ಉದ್ಧವ್ ಠಾಕ್ರೆಗಿಂತಲೂ ಅವರ ಮಗ ಆದಿತ್ಯ ಠಾಕ್ರೆಗೆ ಈ ಶಿವಸೇನೆಯನ್ನು ಕಾಂಗ್ರೆಸ್ ಜೊತೆಗೆ ಮರ್ಜ್ ಮಾಡಬೇಕು ಅಂತ ಮನಸ್ಸಿದೆ ಅನ್ನೋದು. ನಾವು ಅದಕ್ಕೆ ತಯಾರಿಲ್ಲ, ಅದಕ್ಕೆ ಬಿಟ್ಟು ಬರ್ತಾ ಇದ್ದೀವಿ. ಶಿವಸೇನೆಯ 60ನೆಯ ಸಂಸ್ಥಾಪನಾ ದಿನ ಇವತ್ತು. ನೋಡಿ, ಒಂದು ಕಡೆ ಏಕನಾಥ್ ಶಿಂಧೆ ಅವರು ಸಂಸ್ಥಾಪನಾ ದಿನ, ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ಅವರು ಸಂಸ್ಥಾಪನಾ ದಿನ ಮಾಡ್ತಾ ಇದ್ದಾರೆ. 60 ವರ್ಷ ಆಯಿತು ಬಾಳಾ ಸಾಹೇಬ್ ಠಾಕ್ರೆ ಅವರು ಶಿವಸೇನೆಯನ್ನು ಆರಂಭಿಸಿ. 1966ರಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಅವರು ಶುರು ಮಾಡಿದ್ದು. ಈ ಕಾರ್ಯಕ್ರಮದಲ್ಲಿ ಉದ್ಧವ್ ಠಾಕ್ರೆ ಸ್ಪಷ್ಟವಾಗಿ ಹೇಳಿದ್ರು, ಅಂಥ ಯಾವ ಆಲೋಚನೆಯೂ ನಮಗಿಲ್ಲ ಅಂತ. ಕಾಂಗ್ರೆಸ್ ಜೊತೆ ವಿಲೀನ ಮಾಡಿಬಿಡ್ತೀವಿ, ಮರ್ಜ್ ಮಾಡಿಬಿಡ್ತೀವಿ ಅನ್ನೋದೆಲ್ಲ ಶುದ್ಧ ಸುಳ್ಳು. 30 ವರ್ಷ ಬಿ ಜೆ ಪಿ ಜೊತೆಗಿದ್ವಿ ರೀ, ಬಿ ಜೆ ಪಿ ಜೊತೆಗೆ ಮರ್ಜ್ ಮಾಡಲಿಲ್ಲ, ಯಾಕೆ ಹೋಗಿ ಕಾಂಗ್ರೆಸ್ ಜೊತೆಗೆ ಮರ್ಜ್ ಆಗ್ತೀವಿ ನಾವು ಅಂತಂದರು. ಅದರ ಜೊತೆಗೆ ಕಾಂಗ್ರೆಸ್ ನಮ್ಮನ್ನು ತುಂಬ ಚೆನ್ನಾಗಿ ನಡೆಸಿಕೊಂಡಿದೆ, ಬಿ ಜೆ ಪಿ ಅವ್ರು ಕಷ್ಟ ಕೊಟ್ಟಂಗೆ ಯಾವತ್ತೂ ಅವ್ರು ನಮಗೆ ಕಷ್ಟ ಕೊಟ್ಟಿಲ್ಲ ಅಂತೆಲ್ಲ ಮಾತಾಡಿದ್ರು. ಅಲ್ಲಿ ಮಾತೋಶ್ರೀ ಅನ್ನೋದು ಬಾಳಾ ಸಾಹೇಬ್ ಠಾಕ್ರೆ ಅವರ ಮನೆ, ಅದರ ಹೆಸರು ಮಾತೋಶ್ರೀ. ಇದರಲ್ಲಿ ಉದ್ಧವ್ ಠಾಕ್ರೆ ಅವರು ಹೇಳ್ತಾರೆ, 60 ವರ್ಷ ಆಯಿತು ಶಿವಸೇನೆ ಹುಟ್ಕೊಂಡು, 12 ವರ್ಷ ನಾನು ಮುನ್ನಡೆಸಿದ್ದೀನಿ. ನನ್ನ ಮೇಲೆ ಮಾಡಲಾಗಿರುವ ಆರೋಪಗಳ ಸತ್ಯ ಅಂತ ನಿಮಗನಿಸಿದರೆ ನಾನು ಅಧಿಕಾರದಿಂದ, ಅಂದರೆ ಆ ಪಕ್ಷದ ನಾಯಕತ್ವದಿಂದ, ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ನಾಯಕತ್ವದಿಂದ ಕೆಳಗಿಳಿಯೋದಕ್ಕೂ ತಯಾರು, ಬಟ್ ಕಳ್ಳಕಾಕರ ಕೈಗೆ ಪಕ್ಷ ಕೊಡೋದಿಲ್ಲ ಅಂದರು. ಇದು ಉದ್ಧವ್ ಠಾಕ್ರೆ ಅವರು ನಡೆಸಿದ 60ನೇ ಸಂಸ್ಥಾಪನಾ ದಿನ. ಏಕನಾಥ್ ಶಿಂಧೆ ಅವರು ನಡೆಸಿದ್ರು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ ಶಿಂಧೆ ಶಿವಸೇನೆಯ 2/3 MLAಗಳನ್ನು ಕರ್ಕೊಂಡು ಬಂದು ನಮ್ಮದು ಮೂಲ ಶಿವಸೇನೆ ಅಂತ ವಾದಿಸಿ ಗೆದ್ದು ಬಿಟ್ರು. ಅಲ್ಲಿ ತನಕ ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಕಾಂಗ್ರೆಸ್, NCPಯ ಸರ್ಕಾರ ಇತ್ತು. BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇತ್ತಲ್ಲಿ. ಏಕನಾಥ್ ಶಿಂಧೆ 2/3 MLAಗಳನ್ನು ಕರ್ಕೊಂಡ್ಬಂದು BJP ಜೊತೆಗೆ ಸೇರ್ಕೊಂಡು ಮುಖ್ಯಮಂತ್ರಿ ಆಗಿದ್ದರು ಅವರು. ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆದರು. ಅದಾದ ಮೇಲೆ ಅಜಿತ್ ಪವಾರ್ NCP ನೋಡ್ಕೊಂಡು ಬಂದರು ಶರದ್ ಪವಾರ್ರಿಂದ, 2/3 MLAಗಳು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ತಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದಾರೆ. ಇವರು ಹೇಳೋದು ನಮ್ಮದೇ ಒರಿಜಿನಲ್ ಶಿವಸೇನೆ ಅಂತ. ಅಫ್ಕೋರ್ಸ್ ಶಿವಸೇನೆಯ ಒರಿಜಿನಲ್ ಚಿಹ್ನೆ ಇತ್ತಲ್ಲ, ಬಿಲ್ಲು ಬಾಣ, ಅದು ಇವ್ರ ಜೊತೆಗಿದೆ. ಶ್ರೀಕಾಂತ್ ಶಿಂಧೆ ಅಂತ ಶಿವಸೇನೆಯ ಸಂಸದರು, ಅವರು ಏಕನಾಥ್ ಶಿಂಧೆ ಮಗ. ಇವರು ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದ ಜನರ ಕ್ಷಮೆ ಕೋರಬೇಕು ಅಂದರು. ಇವತ್ತು ಕೂತ್ಕೊಂಡು ಕಾಂಗ್ರೆಸ್ಸನ್ನು ಹೊಗಳ್ತಾ ಇದ್ದಾರೆ. ಕಾಂಗ್ರೆಸ್ ಕೈಯಲ್ಲಿ ಶಿವಸೇನೆಯ ಕಾರ್ಯಕರ್ತರು ಏನೇನು ಅನುಭವಿಸಿದ್ರು ಅನ್ನೋದನ್ನು ಉದ್ಧವ್ ಠಾಕ್ರೆ ಮರೆತು ಬಿಟ್ಟಿದ್ದಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.